ಕನ್ನಡಕ್ಕೆ ಅಪಮಾನ ಮಾಡಿದ್ದಂತ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ ಅನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಬೇರೆ ರಾಜ್ಯಕ್ಕೆ ವರ್ಗಾವಣೆ ಮಾಡಲಾಗಿದೆ. ನಿನ್ನೆ ರಾತ್ರಿಯೇ ಆದೇಶ ಮಾಡಲಾಗಿದೆ. ಪ್ರಿಯಾಂಕಾ ಅನ್ನುವಂತ ಮ್ಯಾನೇಜರ್ ಅನ್ನ ಸದ್ಯ ವರ್ಗಾವಣೆ ಮಾಡಲಾಗಿದೆ. ಎಸ್ಬಿಐನ ಹಿರಿಯ ಅಧಿಕಾರಿಗಳು ಆದೇಶವನ್ನು ಮಾಡಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳ ಆದೇಶದ ಬೆನ್ನಲ್ಲೇ ಮ್ಯಾನೇಜರ್ ಎತ್ತಂಗಡಿಯಾಗಿದ್ದಾರೆ. ಮತ್ತೊಂದೆಡೆ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಪ್ರತಿಭಟನೆ ನಡೆದಿದೆ. ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೂರ್ಯ ಸಿಟಿಯಲ್ಲಿರುವಂತಹ ಬ್ಯಾಂಕ್ಗೆ ನುಗ್ಗಿ ಕನ್ನಡ ಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಿಂದ ಹಿಂದಿ ಚಂದಾಪುರನ SBI ಬ್ರಾಂಚ್ನಲ್ಲಿ ಪ್ರಿಯಾಂಕಾ ಅನ್ನೋ ಒಂದು ಮಹಿಳೆ ಅವಾಚ್ಯ ಶಬ್ದದಿಂದ ಗ್ರಾಹಕರಿಗೆ ಹಿಂದಿಯಲ್ಲಿ ಮಾತಾಡಿ ಮರ್ಯಾದೆಯನ್ನು ಕಳೆದಿಲ್ಲ. ಕರ್ನಾಟಕದ ಮರ್ಯಾದೆಯನ್ನು ಕಳೆದಿಲ್ಲ. ಅಪ್ಪಟ ಕರ್ನಾಟಕದಲ್ಲಿ ಬಂದಿರುವಂಥ ಏನು ಪದೇ ಪದೇ ಈ SBI ಬ್ಯಾಂಕಿನ ಮ್ಯಾನೇಜರ್ಗಳು ಮತ್ತು ಸಿಬ್ಬಂದಿಗಳು ಕನ್ನಡದವ್ರ ಮೇಲೆ ದೌರ್ಜನ್ಯ ಮತ್ತು ಏನು ಚಲನ್ಗಳು ಹಿಂದಿ ಮತ್ತು ಇಂಗ್ಲೀಷ್ ಕೊಡುವಂಥದ್ದು, ಯಾರೇ ಸಾರ್ವಜನಿಕರು ಹೋದಾಗ ಹಿಂದಿಯಲ್ಲೇ ಮಾತಾಡಬೇಕು ನೀವು, ನಮ್ಗೆ ಆದೇಶ ಇದೆ ಕೇಂದ್ರದಿಂದ. ದಬ್ಬಾಳಿಕೆ ಪದೇ ಪದೇ ನಮ್ಮ ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇವತ್ತು SBI ಬ್ಯಾಂಕ್ ಬಗ್ಗೆ ನಾವು ವಿರುದ್ಧವಾಗಿ ಹೋರಾಟವನ್ನು ಮಾಡೋಕ್ಕೆ ಬಂದಿದ್ದೀವಿ. ನಾವೇನು ಇವತ್ತು ಆದೇಶ ಮಾಡ್ತಾ ಇದ್ದೀವಿ ಅವರಿಗೆ, ಒಂದು ತಿಂಗಳ ಒಳಗಡೆ ಎಷ್ಟು ಜನ ಕರ್ನಾಟಕದಲ್ಲಿ ಬ್ಯಾಂಕ್ ಮ್ಯಾನೇಜರ್ಗಳಿದ್ದಾರೆ SBI ಬ್ಯಾಂಕಲ್ಲಿ ಕಡ್ಡಾಯವಾಗಿ. ಏನೇನೆ ಆನೇಕಲ್ಲು ತಾಲೂಕಿನಲ್ಲಿ ನಡೆದಿರುವಂಥ ಘಟನೆ, SBI ಬ್ಯಾಂಕ್ನಲ್ಲಿ ಒಬ್ಬ ಮಹಿಳಾ ಉದ್ಯೋಗಿ ಮ್ಯಾನೇಜರ್ ಆಕೆ ಮಾತನಾಡಿರುವಂಥದ್ದು ಹಿಂದಿ ಮಾತಾಡ್ತೀನಿ, ಇಂಗ್ಲೀಷ್ ಮಾತಾಡ್ತೀನಿ, ನಾನು ಕನ್ನಡ ಮಾತಾಡೋದಿಲ್ಲ ಅನ್ನುವ ದಬ್ಬಾಳಿಕೆಯನ್ನು ಇಲ್ಲಿ ಬದುಕಲಿಕ್ಕೆ ಇಲ್ಲಿ ಉದ್ಯೋಗವನ್ನು ಆರಿಸ್ಕೊಂಡಂಥ ಒಬ್ಬ ಉದ್ಯೋಗಿ ಮಾತಾಡ್ತಾರೆ. ಉತ್ತರ ಭಾರತೀಯರು ಅನ್ನೋದಾದರೆ ಕನ್ನಡಿಗರು ಕೈಗೆ ಬಳೆ ತೊಟ್ಕೊಂಡಿಲ್ಲ. ನಾವು ಎಲ್ರಿಗೂ ಎಲ್ಲ ಬ್ಯಾಂಕ್ ಉದ್ಯೋಗಿಗಳಿಗೂ ಹೇಳ್ತಿದ್ದೀವಿ, ನೀವು ಕರ್ನಾಟಕದಲ್ಲಿ ಉದ್ಯೋಗ ಮಾಡೋದಾದರೆ ನೀವು ಕನ್ನಡವನ್ನು ಕಲಿಯಲೇಬೇಕು. ಕನ್ನಡದ ಗ್ರಾಹಕರ ಜೊತೆಯಲ್ಲಿ ಕನ್ನಡವನ್ನು ಮಾತಾಡಲೇಬೇಕು. ಒಂದು ವೇಳೆ ಮಾತಾಡಲಿಲ್ಲ ಅಂದರೆ ನಿಮ್ಮ ರಾಜ್ಯಗಳಿಗೆ ಗಂಟು ಮೂಟೆ ಕಟ್ಟಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.